ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಮೀನು ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಮೀನು 2 kg ಆಗೋಷ್ಟು ತೊಗೊಂಡಿದ್ದೀನಿ ನಾನು. ಅದನ್ನು ಹುಣಸೆ ರಸದಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಹುಣಸೆ ರಸದಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ನೋಡಿ, ಕೊತ್ತಂಬರಿ ಸ್ವಲ್ಪ, ಸಾಂಬಾರು ಪುಡಿ 2 ಟೇಬಲ್ ಸ್ಪೂನು, ಖಾರದ ಪುಡಿ 1 ಸ್ಪೂನು, ಮತ್ತು ಅರಿಶಿನ, ಧನಿಯಾ ಪುಡಿ 2 ಟೇಬಲ್ ಸ್ಪೂನು, ಹುಣಸೆಹಣ್ಣು 1 ನಿಂಬೆಹಣ್ಣು ಗಾತ್ರಕ್ಕಿಂತ ಇನ್ನೊಂದು ಚೂರು ಸ್ವಲ್ಪ ಜಾಸ್ತಿನೇ ಎತ್ಕೊಂಡಿದ್ದೀನಿ ಹುಣಸೆಹಣ್ಣು, ಈರುಳ್ಳಿ, ಕರಿಬೇವು, ಟೊಮೆಟೊ ಮತ್ತು ಬೆಳ್ಳುಳ್ಳಿ, ಶುಂಠಿ. ಮತ್ತು ಇದು ಡ್ರೈ ರೋಸ್ಟ್ ಮಾಡೋಕ್ಕೆ ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಮೆಣಸು, ಮೆಂತ್ಯ, ಚಕ್ಕೆ, ಲವಂಗ. ಮೆಂತ್ಯ 1/2 ಟೇಬಲ್ ಸ್ಪೂನು, ಮೆಣಸು 1 ಟೇಬಲ್ ಸ್ಪೂನು, ಜೀರಿಗೆ 1 ಟೇಬಲ್ ಸ್ಪೂನು. ನೋಡಿ, ಕೊಬ್ಬರಿ ಸ್ವಲ್ಪ. ಇದೆಲ್ಲ ಡ್ರೈ ರೋಸ್ಟ್ ಮಾಡೋಕ್ಕೆ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5 ಎತ್ಕೊಂಡಿದ್ದೀನಿ ನಾನು. ಎಣ್ಣೆ ಹಾಕ್ದಿರೇ ಹುರ್ಕೊಳ್ಳಿ. ನೀವು ಈ ಥರ ಮಾಡ್ಕೊಂಡು ನೋಡಿ, ಚೆನ್ನಾಗಿ ಬರುತ್ತೆ ಸಾಂಬಾರು. ಈ ಮೀನು ಸಾರು ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಈ ಥರ ಮಾಡೋದ್ರಿಂದ. ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ನೆಕ್ಸ್ಟು ಇವಾಗ ಫ್ರೈ ಆದಮೇಲೆ ಸೈಡ್ಗೆ ಎತ್ಕೊಳ್ಳೋಣ. ನೋಡಿ, ಎಣ್ಣೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎತ್ಕೊಂಡಿದ್ದೀನಿ ನಾನು. ಅದಕ್ಕೆ ಈರುಳ್ಳಿ ನೋಡಿ, ಒಂದು ದೊಡ್ಡದು ನಾನು ಎತ್ಕೊಂಡಿದ್ದು. ಕರಿಬೇವು, ಬೆಳ್ಳುಳ್ಳಿ ಒಂದು ಫುಲ್ಲು, ಶುಂಠಿ ನೋಡಿ ಸ್ವಲ್ಪ, ಈ ಥರ ಹುರ್ಕೊಬೇಕು, ಎಣ್ಣೆಲೇ ಹುರ್ಕೊಬೇಕು. ನೆಕ್ಸ್ಟ್ ಇವಾಗ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಒಂದು ದೊಡ್ಡದು ಎತ್ಕೊಂಡಿದ್ದೆ ನಾನು. ಕೊಬ್ಬರಿ ಸ್ವಲ್ಪ, ಇದೆಲ್ಲ ಹಾಕ್ಕೊಂಬಿಟ್ಟು ಹುರ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ನಾವು ಡ್ರೈ ರೋಸ್ಟ್ ಹುರ್ಕೊಂಡಿದ್ರಲ್ವ, ಅದನ್ನು ಈರುಳ್ಳಿ ಹುರ್ಕೊತಾ ಇದ್ದೀವಲ್ಲ ಅದರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಕೊತ್ತಂಬರಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹುರ್ಕೊಳ್ಳಿ ಚೆನ್ನಾಗಿ. ಇವಾಗ ಒಂದು ಹೆಲ್ತ್ ಟಿಪ್ಸ್ ಹೇಳ್ತೀನಿ. ನೀವು ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ 1 ಲೋಟ ಬಿಸಿನೀರು ಕುಡಿಯೋದ್ರಿಂದ ತುಂಬ ಉಪಯುಕ್ತ ಇದೆ. ಮತ್ತು ಯಾರ್ಯಾರಿಗೆ ಒಬೆಸಿಟಿ, ಹೊಟ್ಟೆ ಶುಭ್ರ ಆಗುತ್ತೆ, ಮತ್ತು ಬಾಯಿ ವಾಸನೆ ಬರೋದಿಲ್ಲ. ಇದನ್ನು ಪ್ರತಿದಿನ ಬೆಳಗ್ಗೆ ಫಾಲೋ ಮಾಡಿ ಆರೋಗ್ಯವಾಗಿರಿ. ಹೀಗೆ ಡೈಲಿ ನಾನು ವಿಡಿಯೋ ಮಾಡಿದಾಗೆಲ್ಲ ಒಂದೊಂದು ಟಿಪ್ಸ್ ಹೇಳ್ತೀನಿ. ಬಿಸಿ ನೀರು ಕುಡೀರಿ, ಒಳ್ಳೆಯದು ಅದು. ಬೆಳಗ್ಗೆ ಮತ್ತು ನೈಟ್ ಮಲ್ಕೊಳ್ಳೋವಾಗ ಕುಡಿದ್ರೆ ಜೀರ್ಣ ಚೆನ್ನಾಗಾಗುತ್ತೆ. ನೋಡಿ, ಇದಾಯಿತು ಹುರ್ಕೊಂಡಿದ್ದು. ಸಾಂಬಾರು ಪುಡಿ 2 ಟೇಬಲ್ ಸ್ಪೂನು,
ಅರಿಶಿನ ಮತ್ತು ಖಾರದ ಪುಡಿ. ಅರಿಶಿನ 1/2 ಟೇಬಲ್ ಸ್ಪೂನು, ಖಾರದ ಪುಡಿ 1 ಟೇಬಲ್ ಸ್ಪೂನು. ನೀವು ಖಾರ ಹೆಂಗೆ ಬೇಕೋ ಆ ಥರ ಹಾಕ್ಕೊಳ್ಳಿ. ಧನಿಯಾ ಪುಡಿ 1-2 ಟೇಬಲ್ ಸ್ಪೂನು. ಇಷ್ಟೇ ಮಸಾಲೆಗೆ. ಮತ್ತು ಹುರ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ. ಮತ್ತು ಹುಣಸೆಹಣ್ಣು ರಸನ ಕಿವುಚ್ಕೊಂಬಿಟ್ಟು ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು, ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನೋಡಿ ಹುಣಸೆಹಣ್ಣನ್ನ ಕಿವುಚ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇವತ್ತು ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ ವಿಡಿಯೋ ಮಾಡೋದಕ್ಕೆ. ನೋಡಿ ಇದು ರುಬ್ಕೊಂಬರೋಣ. ನೆಕ್ಸ್ಟ್ ಒಂದು ಬಾಣಲಿ ಕಡಾಯಿ ಥರ ಇಟ್ಕೊಳ್ಳೋಣ. ಅದಕ್ಕೆ ಎಣ್ಣೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು, ಮತ್ತು ಕರಿಬೇವು ಸ್ವಲ್ಪ. ಕರಿಬೇವು ನೀವು ಎಷ್ಟು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಮಸಾಲೆ ರುಬ್ಬಿರೋದು ಹಾಕ್ಕೊತಾ ಇದ್ದೀನಿ. ಮತ್ತು ನೀರು ನೀವು ಯಾವ ಹದ ಬೇಕೋ ಆ ಥರ ಹಾಕ್ಕೊಳ್ಳಿ. ನೀರು ಗಟ್ಟಿ ಬೇಕಂದರೆ ಗಟ್ಟಿ, ಇಲ್ಲಾಂದರೆ ತೆಳು ಬೇಕಂದರೆ ತೆಳು. ನಾನು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ಆಮೇಲೆ ನೀರು ಹಾಕ್ಕೊಳ್ಳಿ. ನೋಡಿ ನೀರು ಹಾಕ್ಕೊತಾ ಇದ್ದೀನಿ ನಾನು. ಸಾಲ್ಟು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಇಷ್ಟು ತೆಳ್ಳಕ್ಕಿದ್ರೆ ಸಾಕು. ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಕುದಿ ಬರಬೇಕಿದು. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಆಮೇಲೆ ಮೀನು ಹಾಕ್ಕೊಬೇಕು. ನೋಡಿ ಸಾಲ್ಟು 1.5 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಮೀನಲ್ಲೇ ಉಪ್ಪಿರುತ್ತೆ, ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿಬಿಡೋಣ. ನೋಡಿ ಲಿಡ್ ಮುಚ್ತಾ ಇದ್ದೀನಿ ನಾನು. ಒಂದು ಕುದಿ ಬಂದಿದೆ, ಇನ್ನೂ ಕುದಿಬೇಕು ಚೆನ್ನಾಗಿ. ಅವಾಗ ಸಾರು ಚೆನ್ನಾಗಿ ಬರುತ್ತೆ. ಫುಲ್ಲು ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಫಿಶ್ ಹಾಕಿದ್ಮೇಲೆ ಒಂದು ಸತಿ ಕುದಿಸಿದ್ರೆ ಸಾಕು. ನೋಡಿ ಮೀನು 2 kg ಅಷ್ಟು ತೊಗೊಂಡಿದ್ದು ನಾನು. ಅದರಲ್ಲಿ ಹುಣಸೆಹಣ್ಣು ರಸ ನೆನೆಸಿಕ್ಕಿದ್ದೀನಿ. ಅದು ಸಾರಲ್ಲಿ ಹಾಕಿದಾಗ ಒಡ್ಕೊಳೋದಿಲ್ಲ, ಈ ಥರ ಹಾಕೋದ್ರಿಂದ. ನೋಡಿ ಕುದೀತಾ ಇದೆ, ಇನ್ನೂ ಸ್ವಲ್ಪ ಕುದೀಲಿ, ಆಮೇಲೆ ಫಿಶ್ ಹಾಕೋಣ. ನೋಡಿ ಚೆನ್ನಾಗಿ ತಿರುಗಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಬಾಂಗ್ಡೆ ಮೀನು ಯೂಸ್ ಮಾಡಿರೋದು. ಇದು ಚೆನ್ನಾಗಿ ಕುದಿದ್ಮೇಲೆ ಒಂದು ಸತಿ ತಿರುಗಿಸ್ಕೊಟ್ಬಿಟ್ಟು ಆಮೇಲೆ ಮೀನು ಸಾರೊಳಗಡೆ ಹಾಕೋಣ. ಇದು ಹೇಗೆ ಬೆಂದಿದೆ ಅಂತ ಗೊತ್ತಾಗೋದು ಅಂದರೆ ಮೀನು ಕಣ್ಣು ಮೇಲೆ ಬಂದಿರುತ್ತೆ. ಸಾರು ಕುದ್ದಿದ್ರೆ ಚೆನ್ನಾಗಿ ಮೀನು ಕಣ್ಣು ಮೇಲಕ್ಕೆ ಬಂದಿರುತ್ತೆ, ಆವಾಗ ಬೆಂದಿದೆ ಅಂತ. ನೋಡಿ ಮೀನು ಹಾಕ್ಬಿಟ್ಟು ನಾನು ಒಂದ್ಸಲ ತಿರುಗಿಸ್ಕೊಡ್ತಾ ಇದ್ದೀನಿ. ಇದು ಮುದ್ದೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಸಾಂಬಾರು. 10 ಮಿನಿಟ್ಸ್ ಕುಕ್ ಆಗಲಿ. ನೋಡಿ ತಿರುಗಿಸ್ಕೊಡ್ತೀನಿ ಇನ್ನೊಂದ್ಸಲಿ.
ಆಗಿದೆ ಫ್ರೆಂಡ್ಸ್ ನೋಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೋಡಿ ಮೀನು ಸಾರು ರೆಡಿ ಆಗಿದೆ. ನೀವು ಮಾಡ್ಕೊಂಡು ತಿಂದು ನೋಡಿ, ಚೆನ್ನಾಗಿ ಬರುತ್ತೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.